ಇವಾಗ ರೇಟ್ ಇಲ್ಲ. ನಾವು ಲಕ್ಷ ಖರ್ಚು ಮಾಡೇ ಮಾಡ್ತೀರಿ. ಹೌದು. ಇವಾಗ ನಾನು ಇಷ್ಟು ಗೇರ್ ಬಿಟ್ಟಾಗಿಂದ ಇಷ್ಟು ಖರ್ಚೆ ಮಾಡಲ್ಲ. ನಾನು 1 ಲಕ್ಷ ಯಾವ ಖರ್ಚು ಮಾಡ್ತಾ ಇದ್ದ, ಇವಾಗ 60-70 ಖರ್ಚು ಅಂದ್ರೆ ಅಷ್ಟೇ ಮುಗಿಯುತ್ತೆ. ಕಡಿಮೆನೆ. ಸ್ಪ್ರೇ 4-5 ಸ್ಪ್ರೇ ಒಂದೇ ಹೈಟ್ ಇದೆ ಗಿಡ. ಒಂದೇ ಎಲ್ಲ 4 ಅಂಚೆ ಒಂದೇ ಇದೆ. ಈ ಲೀಫ್ ಕೂಡ ನೋಡಿ, ಯಾವ ಗಿಡದಲ್ಲಿ ಒಂದು ಲೀಫ್ ಇದೆಯಾ ಅದ್ರ ಪಕ್ಕದಲ್ಲಿ ಇರೋದು ಅಷ್ಟೇ ದಪ್ಪ. ಪಕ್ಕದಾಗೆ ಗೆಣು ಮೆಕ್ಯಾನಿಸಮ್ ಇದು ನೋಡಿ. ಗೆಣು ಅಷ್ಟೇ ಹತ್ರ ಬಂದಿದೆ ನಿಮ್ಗೆ. ಮತ್ತೆ ಹೂವ ಶೈನಿಂಗ್ ಕ್ವಾಲಿಟಿ ನೋಡಿ ಯಾವ ತರ ಸೈಜ್ ಇದೆ. ಅವ್ರು ಚೆನ್ನಾಗಿ ಅದಕ್ಕೆ ಯಾರು ಬಿಟ್ರೆ ನಮ್ದು ಬಿಡಿಲ್ಲ. ಅವರು ರೇಟ್ ಡೌನ್ ಆದ್ರೆ ಪರವಾಗಿಲ್ಲ, ನಾವು ನಿಮ್ಗೆ ಕೊಯ್ತೀರಿ. ನೋಡಿ ಇವಾಗೆಲ್ಲ ಕೊಯ್ತಾ ಇದಾರೆ ಕ್ರೇಟ್. ಈಗ ನೋಡಿ ರೈತರು ಇಷ್ಟೇ ತಿಳ್ಕೊಬೇಕಾಗಿರೋದು ಇಷ್ಟೇ, ಎಳೆ ಗಿಡದಲ್ಲಿ ಇದನ್ನು ಯೂಸ್ ಮಾಡ್ಕೊಂಡ್ರೆ ಫುಲ್ ರಿಕವರ್ ಆಗ್ಬಿಡುತ್ತೆ ನಿಮ್ಗೆ. ಒಂದು ಸಲ ಒಂದು ಸ್ಟೇಜ್ ಆದ್ಮೇಲೆ ಇನ್ನೊಂದು ತಿರ್ಗಾ ಒಂದರಿಂದ ಸ್ಟಾರ್ಟ್ ಮಾಡಿ. ನೀವು ಯಾವ ತರ ಬಳಕೆ ಮಾಡಿದ್ದೀರಾ ಹೇಳ್ಬಿಡಿ ಸರ್ ರೈತರಿಗೆ. ಸರ್ ಇದು ನಾನು ಗೇರ್ 1 ಬಂದು ಓಣಿದ 10 ದಿವಸದಿಂದ ಸ್ಟಾರ್ಟ್ ಮಾಡಿದೆ. ಡಿಂಚಿಂಗ್ ಮಾಡಿದೆ. ಬುಡ್ಕ ನಾನು ಏನ್ ಮಾಡಿದೆ, ಗೇರ್ 1 3 ತಂದೆ. ಯಾಕಂದ್ರೆ ಸಾಲಲ್ಲ. ನಾನೇನ್ ಮಾಡಿದೆ, ಒಂದೇ ತಂದ್ಬಿಟ್ಟು ನಾನು 600 ಲೀಟರ್ ಆಗಿಲ್ಲ 3 ಕ್ಯಾನ್ ತಂದೆ. ಫಸ್ಟ್ ಗೇರ್ ಬುಡ್ಕೆಲ್ಲ ಹಾಕಿದೆ. ಜೊತೆಗೆ ಒಂದ್ ಸ್ವಲ್ಪ 19 ಹಾಕಿದೆ, 3 kg ಹಾಕ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಮೈಕ್ರೋ ನ್ಯೂಟ್ರನ್ಸ್ ಹಾಕ್ಬಿಟ್ಟು ಬುಡ್ಕ ಡಿಂಚಿಂಗ್ ಮಾಡಿದೆ. 2ನೇ ಗೇರ್ ಬಂದೆ ಒಂದೇ ಹಂಗೆ ಟ್ರಿಪಲ್ಲೇ ಬಿಟ್ಟೆ.